ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಪರಿಹಾರ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಈಗ ನೀವು ಚಿನ್ನ ಬೆಳ್ಳಿನೇ ತೆಗೆದುಕೋಬೇಕು ಅಂತ ಏನೂ ಇಲ್ಲ, ಅಥವಾ ನೀವು ಏನೋ ಒಂದು ವಸ್ತುನೂ ಕೂಡ ನಿಮ್ಮ ಕೈಯಲ್ಲಿ ತೆಗೆದುಕೊಂಬರೋಕ್ಕಾಗಲಿಲ್ಲ ಆ ಸಮಯದಲ್ಲಿ ಅಂತಂದಾಗ, ನೀವು ಮನೆಯಲ್ಲೇ ಮಾಡಿಕೊಳ್ಳುವಂಥ ಪರಿಹಾರದಿಂದ ಖಂಡಿತ ನಿಮ್ಮ ಮನೆ ಯಾವಾಗಲೂ ಕೂಡ ಸಮೃದ್ಧಿಯಿಂದ ಇರುತ್ತದೆ. ಅದು ಯಾವ ರೀತಿ ಅಂತಂದರೆ, ನೋಡಿ, ಅಕ್ಷಯ ತೃತೀಯ ದಿವಸ ಭಾನುವಾರ ಬೆಳಗ್ಗೆ ನೀವು ಏನು ಮಾಡಬೇಕು ಅಂತಂದರೆ, ಬೇಗನೆ ಎದ್ದು ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ವಸ್ತಿಲ ಪೂಜೆಯನ್ನು ಸಹ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ವಸ್ತಿಲಿಗೆ ಅರಿಶಿಣವನ್ನು ಹಚ್ಚಿ ರಂಗೋಲಿನ ಹಾಕಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಹಾಗೆ ತುಳಸಿ ಕಟ್ಟೆನ ಅಷ್ಟೇ ಅದ್ರ ಸುತ್ತಲೂ ಯಾವುದೇ ರೀತಿಯ ಧೂಳು ಇಲ್ಲದೇ ಇರೋ ರೀತಿಯಲ್ಲಿ ನೀವು ಎಲ್ಲ ಶುದ್ಧಿ ಮಾಡಿಕೊಂಡು ಒಂದು ರಂಗೋಲಿನ ಹಾಕಿ ಸಿದ್ಧತೆ ಮಾಡಿಟ್ಕೊಳ್ಳಿ. ನಂತರದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂಥ ಶುಭ ಮುಹೂರ್ತದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಯಥಾ ಪ್ರಕಾರ ಮನೆಯಲ್ಲಿ ಪೂಜೆಗೂ ಕೂಡ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ವಸ್ತಿಲ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಮನೆಯಲ್ಲೂ ಕೂಡ ಪೂಜೆ ಮಾಡಿಕೊಂಡು ತುಳಸಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಂದ್ರೆ, ತುಳಸಿಗೆ ಆದಷ್ಟು ಸ್ವಲ್ಪ ಮಟ್ಟಿಗೆ ಹಸಿ ಹಾಲು, ಅದ್ರ ಜೊತೆಲಿ ತುಪ್ಪ ಅಷ್ಟನ್ನು ಕೂಡ ನೀವು ಒಂದು ಬೆಳ್ಳಿ ಬಟ್ಲಾದರೆ ತುಂಬ ಒಳ್ಳೆಯದು. ಒಂದು ಪಕ್ಷ ಆಗದೆ ಹೋದರೆ ನೀವು ಪಂಚಲೋಹದ್ದು ಅಥವಾ ತಾಮ್ರದ ತೆಗೆದುಕೊಳ್ಳಿ, ಅದು ತುಂಬಾ ಒಳ್ಳೆಯದು. ಅದರಲ್ಲಿ ನೀವು ಒಂದು ಹಸಿ ಹಾಲು ಮತ್ತು ತುಪ್ಪವನ್ನು ಹಾಕಿ ತುಳಸಿ ಗಿಡಕ್ಕೆ ನೀವು ಏನಪ್ಪ ಅಂದರೆ ಲಕ್ಷ್ಮೀ ಅಮ್ಮನವರ ಒಂದು ನೆನಪು ಮಾಡಿಕೊಂಡು ನೀವು ಆದಷ್ಟು ನಮಗೆ ಒಳ್ಳೆಯದಾಗಲಿ, ಮನೆಗೆ ಯಾವುದೇ ರೀತಿಯ ದೃಷ್ಟಿ ತಗಲಬಾರ್ದು, ಮನೆ ಯಾವಾಗಲೂ ಕೂಡ ಸಮೃದ್ಧಿಯಿಂದ ಇರಬೇಕು ಅಂತ ಕೇಳಿಕೊಂಡು ತುಳಸಿಯ ಗಿಡದ ಬುಡದಲ್ಲಿ ನೀವು ಆ ಒಂದು ಹಸಿ ಹಾಲು ಮತ್ತು ತುಪ್ಪವನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು 2 ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತದೆ. 2 ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಅಲ್ಲೇ ನೀವು ಬಗ್ಗಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಮನೆ ಒಳಗೆ ಬಂದು ನೀವು ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಇದು ಒಂದು ಪರಿಹಾರ. ಆದರೆ ಮತ್ತೊಂದು ಪರಿಹಾರ ಯಾವುದಪ್ಪ ಅಂತಂದರೆ, ಆ ಪೂಜೆ ಮಾಡೋದ ದಿವಸ ಅಂದರೆ ಅಕ್ಷಯ ತೃತೀಯ ದಿವಸ ನೀವು ಆದಷ್ಟು ನಿಮ್ಮ ಮನೇಲಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ದರೆ ವೆಂಕಟೇಶ್ವರ ಸ್ವಾಮಿ, ಅಥವಾ ವಿಷ್ಣು ಇದ್ದರೆ ವಿಷ್ಣು, ಅಥವಾ ಯಾವುದೇ ಒಂದು ದೇವರ ಇದ್ದೇ ಆಗಿರ್ಬೋದು, ಆದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇತ್ತು ಅಂದರೆ ಅಥವಾ ವಿಗ್ರಹ ಇತ್ತು ಅಂದರೆ ಪರವಾಗಿಲ್ಲ, ಅದೇ ತುಳಸಿ ಮಾಲೆ ಹಾಕೋದನ್ನು ಮರಿಬೇಡಿ. ಹಾಗೆಯೇ ಆದಷ್ಟು ಮರಿದೇನಂಗೆ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನೀವು ತುಳಸಿ ಮಾಲೆಯನ್ನು ವೆಂಕಟೇಶ್ವರ ಸ್ವಾಮಿಗೆ ಕೊಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಸಿಗ್ತಾ ಹೋಗುತ್ತದೆ, ನಿಮ್ಮ ಮನೆಗೂ ಕೂಡ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ. ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ. ನಂತರದಲ್ಲಿ ನೋಡಿ, ಇದು ಸುಲಭವಾದ ಪರಿಹಾರ. 3ನೇ ಪರಿಹಾರ, ನಿಮ್ಮ ಮನೇಲಿರುವಂಥ ವಸ್ತುಗಳೇ, ಈಗ ನಿಮ್ಮ ಪೂಜೆಗೆ ಅಂತೇಳಿ ಅರ್ಚನೆಗೆ ಅಂತೇಳಿ ನೀವು ಕವಡೆಗಳನ್ನು ತೆಗೆದುಕೊಂಡು ಬಂದು ಇಟ್ಕೊಂಡಿರ್ತೀರಿ. ಅಕ್ಷಯ ತೃತೀಯ ದಿವಸ ನಾವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನೀವೇನು ಮಾಡಬೇಕು ಅಂದರೆ, ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ 11 ಕವಡೆಗಳನ್ನು ಹಾಕಬೇಕಾಗುತ್ತದೆ. 11 ಕವಡೆಗಳನ್ನು ಹೇಳ್ಕೋಬೇಕಾದ್ರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತೇಳಿ ಒಂದೊಂದೇ ಕವಡನ್ನು ಇಟ್ಟು ಆ ಕವಡೆಯ ಮೇಲೆ ನೀವು ಅರಿಶಿನ ಕುಂಕುಮ ಹಚ್ಚಿ ಲಕ್ಷ್ಮೀ ಅಮ್ಮನವ್ರು ನೆನಪು ಮಾಡಿಕೊಂಡು ನಂತರದಲ್ಲಿ ಅದನ್ನು ಒಂದು ಗಂಟನ್ನು ಕಟ್ಟಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಅಡಿಯಲ್ಲಿ ಅಂದರೆ ವಿಗ್ರಹ ಅಥವಾ ಫೋಟೋದ ಮುಂದೆ ನೀವು ಅದನ್ನ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಕ್ಷಯ ತೃತೀಯ ದಿವಸ ಪೂರ್ತಿಯಾಗಿ ಹಾಗೇ ಇರಬೇಕು. ನಂತರದ ದಿವಸದಲ್ಲಿ ಅಂದರೆ ಈಗ ನಾವು ಭಾನುವಾರ ಅಲ್ವಾ ಅಕ್ಷಯ ತೃತೀಯ ಮಾಡೋದು, ಸೋಮವಾರ ಬೆಳಗ್ಗೆ ನೀವು ಯಥಾ ಪ್ರಕಾರ ಪೂಜೆ ಮಾಡ್ತಿರಲ್ಲ, ಆ ಒಂದು ಸಮಯದಲ್ಲಿ ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಒಂದು ಜ್ಯುವೆಲರಿ ಬಾಕ್ಸ್ನಲ್ಲಿ ಇಟ್ಕೊಂಡ್ಬಿಡಿ, ಅಥವಾ ನೀವು ಹಣದ ಒಂದು ಬಾಕ್ಸ್ ಏನು ಇಟ್ಟಿರ್ತೀರೋ ಆ ಜಾಗದಲ್ಲಿ ಇಡಿ. ಇದು ಏನಕ್ಕೆ ನಾವು ಮಾಡಬೇಕಪ್ಪ ಅಂತಂದರೆ, ಈಗಾಗಲೇ ನಿಮಗೆ ಅಕ್ಷಯ ಪಾತ್ರೆ ಪೂಜೆ ವಿಡಿಯೋವನ್ನು ತಿಳಿಸ್ಕೊಟ್ಟಿದ್ದೇನೆ. ಆ ರೀತಿ ಅಲ್ಲ, ಇದು ಸರಳವಾಗಿ ಮಾಡ್ಕೊಳ್ಳೋವಂಥದ್ದು. ಅದೇ ಬೇರೆ ಇದೇ ಬೇರೆ. ಅಕ್ಷಯ ಪಾತ್ರೆಯಲ್ಲಿ ನಾವೇನಂದರೆ ದುಡ್ಡನ್ನು ಆದಷ್ಟು ನಮಗೆ ಸಿಗುವಷ್ಟು ನಾವೇನೋ ತೆಗೆದುಕೋಬೇಕು ಅಂದ್ಕೊಂಡಿರ್ತೀವೋ ಸಂಕಲ್ಪ ಮಾಡ್ಕೊಂಡು ಆ ದುಡ್ಡನ್ನು ಇಡ್ತಾ ಹೋಗ್ತೀವಿ. ಆದರೆ ಇದಾಗಲ್ಲ. ಇದು ಜಸ್ಟ್ ನಾವು 11 ಕವಡೆ ಪೂಜೆ ಮಾಡಿಕೊಂಡು ನಮ್ಮ ಒಂದು ಜ್ಯುವೆಲರಿ ಬಾಕ್ಸ್ನಲ್ಲಿ ಇಡೋದ್ರಿಂದ ನೋಡಿ, ಅನಾವಶ್ಯಕವಾಗಿ ಖರ್ಚಾಗುವಂಥ ದುಡ್ಡು ನಿಮ್ಮಲ್ಲಿ ಉಳಿತಾಯ ಆಗ್ತಾ ಹೋಗುತ್ತದೆ. ಉಳಿತಾಯ ಆದರೆ ನೀವು ಯಥಾ ಪ್ರಕಾರ ನಿಮ್ಗೆ ಇಷ್ಟವಾದ ವಸ್ತುಗಳು ನೀವು ತೆಗೆದುಕೋಬೋದು. ಆಮೇಲೆ ಹಣದ ಹರಿವು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಹಾಗಾಗಿ ನೀವು ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ಈ 3 ಪರಿಹಾರ ನೀವು ಮನೇಲಿ ಇರುವಂಥ ವಸ್ತುಗಳನ್ನು ಮಾಡಿಕೊಳ್ಳುವಂಥದ್ದು ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಏನು ವಸ್ತುಗಳು ತೆಗೆದುಕೊಂಬರ್ಬೇಕು ಆ ಥರ ಏನಿಲ್ಲ. ಈ ಥರ ಒಂದು ಪರಿಹಾರ ಮಾಡ್ಕೊಳ್ಳಿ ಸಾಕು. ನಿಮಗೆ ಈ ಅಕ್ಷಯ ತೃತೀಯ ದಿವಸ ಏನು ತೆಗೆದುಕೊಂಡು ಬರೋಕ್ಕೆ ಆಗದೆ ಹೋದರೂ ಪರವಾಗಿಲ್ಲ, ಉಪ್ಪನ್ನು ಮರಿಬೇಡಿ. ಉಪ್ಪನ್ನು ಒಂದು ತೆಗೆದುಕೊಂಡು ಇಟ್ಕೊಂಡು ನಂತರದಲ್ಲಿ ನೀವು ಅಡುಗೆಗೆ ಅದನ್ನು ಉಪಯೋಗಿಸ್ಕೋಬೋದು. ಇನ್ನು ನೋಡಿ, ನಾವು ದಾನಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ. ನಾವು ಏನೇ ಒಂದು ವಸ್ತು ತೆಗೆದುಕೊಂಡ್ರೂ ಅದು ನಮ್ಮ ವೈಯಕ್ತಿಕವಾಗಿ ನಾವು ಅದನ್ನು ಉಪಯೋಗಿಸ್ಕೊಳ್ತೇವೆ. ಆದರೆ ದಾನ ಅನ್ನೋದು ಏನಿರುತ್ತೆ ಅಂದರೆ, ನೀವು ಎಷ್ಟೆಷ್ಟು ದಾನ ಮಾಡ್ತೀರೋ ಅಷ್ಟಷ್ಟು ನಿಮಗೆ ಅದು ನಮಗೆ ವಾಪಸ್ ರಿಟರ್ನ್ ಅಂತಾರಲ್ಲ, ಆ ರೀತಿಯಾಗಿ ನಮಗೆ ಅದು ದುಪ್ಪಟ್ಟು ಫಲ ಸಿಗ್ತಾ ಹೋಗುತ್ತದೆ. ನೋಡಿ, ನಾವೇನಪ್ಪ ಅಂತಂದರೆ ಮನೆಯಲ್ಲಿ ಲಕ್ಷ್ಮೀ ಕೃಪೆ ಯಾವಾಗಲೂ ಇರಬೇಕು, ಅನ್ನಪೂರ್ಣೇಶ್ವರಿ ಅನುಗ್ರಹ ಇರಬೇಕು ಅಂತಂದರೆ ಅಕ್ಕಿ ಮತ್ತು ಗೋಧಿಯನ್ನು ನಾವು ದಾನ ಮಾಡಬೇಕಾಗತ್ತೆ. ಅಕ್ಕಿ, ಗೋಧಿ, ಸಕ್ಕರೆ, ಬೆಲ್ಲ ಈ ಥರ ನೀವು ದಾನ ಮಾಡಿ. ಎಷ್ಟಾಗುತ್ತೋ ಅಷ್ಟು ಇಷ್ಟೇ ಕೊಡಬೇಕು, ಆ ಥರ ಏನಿರೋದಿಲ್ಲ. ದಾನ ಮಾಡಿ ನಿಮಗೆ ಲಕ್ಷ್ಮೀ ಕೃಪೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ. ನಂತರದಲ್ಲಿ ನೋಡಿ, ವಿದ್ಯಾದಾನದಷ್ಟು ದೊಡ್ಡದು ಮಹಾದಾನ ಯಾವುದೂ ಇಲ್ಲ. ಹಾಗಾಗಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಯಾರಿಗೆಲ್ಲ ಬುಕ್ಸ್ ಬೇಕು ಅಥವಾ ಏನಾದರೂ ಅವರಿಗೆ ಅವಶ್ಯಕತೆ ಇರುತ್ತೋ ಓದೋವಂಥ ಮಕ್ಕಳಿಗೆ, ಅವ್ರಿಗೆ ಆದಷ್ಟು ಅವರಿಗೆ ಒಂದು ವಸ್ತುಗಳನ್ನು ನೀವು ಕೊಡಿಸಿದಾಗ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಇನ್ನೊಂದು ಗೋದಾನ ಅಂದರೆ ಹಸುಗಳಿಗೆ ಆವತ್ತಿನ ದಿವಸ ಅವಲಕ್ಕಿ ಬೆಲ್ಲವನ್ನು ಕೊಡೋದನ್ನು ಮರಿಬೇಡಿ. ನಿಮ್ಮ ಮನೆ ಹತ್ರ ಬಂದರೆ ಕೊಡಿ, ಇಲ್ಲ ಅಂತಂದರೆ ನಿಮಗೆ ಎಲ್ಲಿ ಹಸುಗಳು ಇರುತ್ತೋ ಅಲ್ಲಿಗೆ ನೀವು ತೆಗೆದುಕೊಂಡು ಹೋಗಿ ಆ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆ
ಆದರೆ ಪೂಜೆನೂ ಮಾಡ್ಕೋಬೋದು. ಏನೂ ಇಲ್ಲಾಂದ್ರೆ ಕೊನೆಯ ಪಕ್ಷ ಬಾಲ ಮತ್ತು ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹಸುಗಳಿಗೆ ಅವಲಕ್ಕಿ, ಬೆಲ್ಲ ಮತ್ತು ಬಾಳೆಹಣ್ಣನ್ನು ಕೊಡಿ. ನಿಮಗೆ ಖಂಡಿತವಾಗ್ಲೂ ಲಕ್ಷ್ಮಿಯ ಕೃಪೆ ಹೆಚ್ಚಾಗ್ತಾ ಹೋಗುತ್ತದೆ. ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಇದರಿಂದ. ಅದರ ನಂತರದಲ್ಲಿ ನೋಡಿ, ತುಂಬ ಯಾರು ಅನುಕೂಲವಾಗಿರ್ತಾರೆ ಚಿನ್ನ ಬೆಳ್ಳಿನೂ ಕೂಡ ದಾನ ಮಾಡ್ತಾರೆ. ಆದರೆ ಅಷ್ಟೊಂದು ಎಲ್ಲರೂ ಕೂಡ ಆಗೋದಿಲ್ಲ, ಮಾಡುವಂಥವ್ರು ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಬಟ್ಟೆ ದಾನ ಅಂದರೆ ವಸ್ತ್ರದಾನ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ದಾರಿದ್ರ್ಯತೆ ಕಡಿಮೆ ಆಗುತ್ತದೆ. ಅಂದರೆ ನಮ್ಮ ಹತ್ರ ಏನಪ್ಪ ಅಂದರೆ ಏನೋ ತೆಗೆದುಕೋಬೇಕು ಅಂದ್ಕೊಂಡಿರ್ತೀವಿ, ದುಡ್ಡೇ ಆಗೋದಿಲ್ಲ. ತುಂಬ ಮನೇಲಿ ಕಷ್ಟಗಳು ಹೆಚ್ಚಾಗ್ತಾ ದಿನಕ್ಕೂ ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ. ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ವಸ್ತ್ರದಾನ ಮಾಡಿ. ಅದರಿಂದ ನಿಮ್ಮಲ್ಲಿ ಇರುವಂಥ ದಾರಿದ್ರ್ಯತೆ ಕಡಿಮೆ ಆಗಿ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಇಷ್ಟರ ಮಟ್ಟಿಗೆ ನೀವು ಚಿಕ್ಕ ಪುಟ್ಟ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಮನೇಲಿ ಬದಲಾವಣೆ ಆಗ್ತಾ ಹೋಗುತ್ತದೆ. ಇವತ್ತು ನಾನು ನಿಮಗೆ ಸರಳವಾಗಿ ತಿಳಿಸ್ಕೊಟ್ಟಿರೋಂಥ ಪರಿಹಾರ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.